ಎಸ್.ಎಂ. ಕೃಷ್ಣ ಚಿತೆಗೆ ಗಂಧದ ತುಂಡುಗಳನ್ನು ಸಮರ್ಪಣೆ ಮಾಡಲಾಗುತ್ತೆ. ಪಂಚಗವ್ಯದ ಮೂಲಕ ಅಂತ್ಯಕ್ರಿಯೆಯ ಸ್ಥಳವನ್ನು ಶುದ್ಧಿ ಮಾಡುವಂತಹ ಕಾರ್ಯ, ಸರ್ವ ಪ್ರಾಯಶ್ಚಿತ್ತಾದಿ ಕರ್ಮ ಕಾರ್ಯ, ಗೋದಾನ, ಸಾಲಿಗ್ರಾಮ, ಗಂಧದಾನ, ಈ ರೀತಿ ಹಲವು ಕ್ರಮಗಳನ್ನು ಅನುಸರಿಸಲಾಗುತ್ತೆ. ಸುಮಾರು 1 ಗಂಟೆಗಳ ಕಾಲ ಈ ಅಂತಿಮ ವಿಧಿವಿಧಾನ ನಡೆಯುತ್ತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿ ತಲುಪಲಿದೆ ಪಾರ್ಥಿವ. ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನಕ್ಕೆ ಈಗ ಸೋಮನಹಳ್ಳಿಯಲ್ಲಿ ಸಕಲ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು. ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ ಅವರ ಸಂಬಂಧಿಕರು ಸೇರಿದಂತೆ ಸಾಕಷ್ಟು ಜನ ಜಮಾಯಿಸ್ತಾ ಇದ್ದಾರೆ. ನಾವು ಅವರ ಸಂಬಂಧಿಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸೋಣ. ಅಮ್ಮ ಹೇಳಿ, ಇವತ್ತೊಂದು ದಿವಸ ನಾವು ಮರೆಯಲಾಗದ ಬಾಣಿಕ್ಯವನ್ನು ಕಳ್ಕೊಂಡಿದ್ದೀವಿ. ಮರೆಯಲಾಗದ ಬಾಣಿಕ್ಯ ಹೊರಟೋಯ್ತು ಇವತ್ತು. ಏನು ಹೇಳಿ, ಅಷ್ಟೇ ಸರಳವಾಗಿ ಅಷ್ಟೇ ಪ್ರೀತಿಯಾಗಿ ನಾವು ಮನೆಗಳಿಗೆ ಹೋದ್ರೆ ತುಂಬ ನನಗೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ತಿದ್ರು, ಚೆನ್ನಾಗಿ ನೋಡಿಕೊಂಡು. ಇವತ್ತೊಂದು ದಿವಸ ಹಿಂದೂ ಹುಟ್ಟಲ್ಲ ಮುಂದೆ ಹುಟ್ಟಲ್ಲ, ಅಂಥ ಮನುಷ್ಯ ಇನ್ನು ಹುಟ್ಟಲ್ಲ. ನಮ್ಮ ವಂಶದಲ್ಲಿ ಯಾರೂ ಹುಟ್ಟಲ್ಲ ಆ ಥರ. ಅಂಥವರು ಸಜ್ಜನರು, ಪ್ರೀತಿ ಸರಳ ಜೀವಿ, ತುಂಬ ಇದಾಗಿದ್ದವರು, ಎಂಥ ಹಸುಮಗು ಥರ ಇದ್ದವರು. ಅವರು ಯಾರನ್ನೂ ಏನು ನೋಯಿಸ್ತವ್ರಲ್ಲ, ಬಡವರು ಶ್ರೀಮಂತರು ಅಂತ ಯಾರನ್ನೂ ಏನೂ ಮಾಡ್ತಿರ್ಲಿಲ್ಲ. ಅಷ್ಟೇ ನಾನು ಹೇಳೋದು. ಏನು ಮಾಡೋದು, ನಮಗಂತೂ ನಾವು ಈ ಮಟ್ಟಕ್ಕೆ ಬರಬೇಕು ಅಂದರೆ ಸಾಹೇಬ್ರೇ ಕಾರಣ. ನಮಗೆ ತುಂಬ, ನಮಗೆ 89ರಿಂದನೂ ನಾವು ಅವ್ರ ಫಾಲೋಯರ್ಸ್, ಅವ್ರ ರಿಲೇಷನ್. ನಮಗೆ ಅಮ್ಮ ಅಂತೂ ಇವತ್ತಿಗೂ ನನಗೆ ಫೋನ್ ಮಾಡಿ ನೀನು ಹೆಂಗಿದೆಯಾ ಅಂತ ಇವತ್ತಿಗೂ ನಮ್ಗೆ ಕೇಳ್ತಾರೆ. ಸಾಹೇಬ್ರು 1 ತಿಂಗಳಿಗೆ ಒಂದ್ಸರಿ ನಾವು ಮುಖ ನೋಡಲಿಲ್ಲ ಅಂದರೆ ಅವ್ರು ಯಾವತ್ತೂ ನಮ್ಮನ್ನು ಇದು ಮಾಡಲಿಲ್ಲ. ಅವರೇ ಫೋನ್ ಮಾಡಿ ಕರ್ಸ್ಕೊತಿದ್ರು. ಅಮ್ಮನಾದರೂ ಅಷ್ಟೇ, ಸಾಹೇಬ್ರಾದರೂ ಅಷ್ಟೇ. ನಮ್ಮ ಮನೆಯವ್ರಿಗೆ ಪ್ರಸನ್ನ ಕುಮಾರಿ ಅಡಿಗಾಸ್ ಹೋಟೆಲ್ ಇದ್ದಾರಲ್ಲ, ಅವ್ರನ್ನ ಪ್ರತಿ ತಿಂಗಳಿಗೆ ಒಂದ್ಸರಿ ಅವ್ರನ್ನ ಭೇಟಿ ಮಾಡಿದ್ವಿ. ನಾವು ಹಾಸ್ಪಿಟ್ಲಲ್ಲಿ ಇದ್ದಾಗಲೂ ಪಾಪ ಸಾಹೇಬರು ನಮ್ಮ ಪ್ರಸನ್ನನ ಹತ್ರ ಮಾತಾಡಿದ್ದಾರೆ. ನಮ್ಮ ಮನೆಯವ್ರ ಹತ್ರ ತುಂಬ ನಮಗೆ ಕ್ಲೋಸ್, ನಮಗೆ ಫುಲ್ಲು ಫ್ಯಾಮಿಲಿ. ನಮಗೆ ಈ ಧೀಮಂತ ನಾಯಕನ ನಾವೇನು ಕಳ್ಕೊಂಡಿದ್ವಿ, ತುಂಬಲಾರದ ನಷ್ಟ ಆಗಿದೆ. ಅವರು ಏನು ಕೆಲಸ ಮಾಡಿದ್ದಾರೆ ಇವತ್ತಿಗೂ ಕೂಡ ಅದು ಏನು ಹೊರಹೊಮ್ಮುವಂಥದ್ದು. ಅವರ ಮರಣ ಹೊಂದಿದ್ರು ಅವರೇನಿದೆ ಅವರ ಕೆಲಸ ಕಾರ್ಯ, 4 ಪಥಗಳ ರಸ್ತೆ ಏನಿದ್ದಾವೆ ಇವತ್ತು ಮುಂದಿನ ಜೀವಂತವಾಗಿ ಉಳಿದಿರುವಂಥ ಕೆಲಸ ಕಾರ್ಯಗಳನ್ನು ಅವರು ಕೊಟ್ಟು ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. ಇವತ್ತು ಕೂಡ ಅವಿಸ್ಮರಣೀಯವಾದ ITBT ಕೆಲಸಗಳು ಏನಿದ್ದಾವೆ ಅದೆಲ್ಲ ಮುಂಚೂಣಿಗೆ ತಂದಿದ್ದಾರೆ. ಮತ್ತೆ ಹುಟ್ಟು ಬರಲಿ ಕೃಷ್ಣ ಅಂಕಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಅವರ ಬಂಧುಗಳು ಮತ್ತು ಸ್ನೇಹಿತರು, ನಿಕಟವರ್ತಿಗಳ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಚಿಂಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.